ನಮಸ್ತೆ ಪ್ರಿಯ ವೀಕ್ಷಕರೇ, ಎಲ್ರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಗೃಹಲಕ್ಷ್ಮಿಯ 11 ದಿನ ಕಂತಿನ ಹಣ ಯಾವಾಗ ಬರ್ತಿದೆ, ನಮಗೆ ಅನ್ನಭಾಗ್ಯ ಹಣ ಬರ್ತಾ ಇಲ್ಲ, ರೇಷನ್ ಹಣ ನಮಗೆ ಬೀಳ್ತಾ ಇಲ್ಲ ಅಂತ ನೀವು ಪ್ರಶ್ನೆ ಮೇಲೆ ಪ್ರಶ್ನೆನ ಕೇಳ್ತಾ ಇದ್ರಿ. ಇವತ್ತು ಎಲ್ಲದಕ್ಕೂ ಕೂಡ ಒಂದು ಉತ್ತರನ ತೆಗೆದುಕೊಂಡು ನಾವು ಬಂದಿದ್ದೀವಿ ವೀಕ್ಷಕರೇ. ಇದೇ ರೀತಿ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ. ಒಂದು ಲೈಕ್ ಬಟನ್ನ ಕೊಡಿ, ನಮಗೆ ಪ್ರೋತ್ಸಾಹ ಸಿಕ್ತಾಗುತ್ತೆ. ಇನ್ನು ನೇರವಾಗಿ ವಿಷಯಕ್ಕೆ ಬರೋದಾದರೆ, ಅನ್ನಭಾಗ್ಯ ಹಣ ಯಾಕೆ ಬರ್ತಿಲ್ಲ ಅಂತೇಳಿ ಕೇಳ್ತಾ ಇದ್ರಿ. ಆದರೆ ಆ ಸಚಿವರು ಇಲ್ಲಿವರೆಗೂ ಯಾವುದೇ ರೀತಿ ಅಪ್ಡೇಟ್ಸ್ನ ಕೊಡ್ತಾ ಇಲ್ಲ. ಆಲ್ರೆಡಿ 2-3 ತಿಂಗಳು ಆಗ್ತಾ ಬರ್ತಾ ಇದೆ. ಇನ್ನು ಕೆ ಎಚ್ ಮುನಿಯಪ್ಪ ಅವರು ಯಾವುದೇ ರೀತಿಯ ಅಪ್ಡೇಟ್ಸ್ನ ಕೊಡೋದಕ್ಕೆ ಆಗ್ತಾ ಇಲ್ಲ. ಆದರೆ ಸಿ ಎಂ ಸಿದ್ದರಾಮಯ್ಯನವರು ಇದ್ರ ಬಗ್ಗೆ ಅಪ್ಡೇಟ್ಸ್ನ ತಿಳಿಸ್ತಾ ಇದ್ದಾರೆ. ನೋಡಿ, ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇದೆ, ನಾವು ಎಲ್ರಿಗೂ ಕೂಡ ಅಮೌಂಟ್ನ ಹಾಕೋದಕ್ಕೆ ಸ್ವಲ್ಪ ಟೈಮ್ ಕೂಡ ಹಿಡಿತಾ ಇದೆ. ಆದರೆ ಇನ್ನು ಸ್ವಲ್ಪ ದಿನಗಳಲ್ಲಿ ಅದನ್ನೆಲ್ಲ ಕೂಡ ಸಾಲ್ವ್ ಮಾಡ್ತೀವಿ. ನಮಗೂ ಕೂಡ ಗೊತ್ತಿದೆ, ಇನ್ನು 2-3 ತಿಂಗಳ ಅಮೌಂಟು, 2-3 ಕಂತಿನ ಹಣ, ಅನ್ನಭಾಗ್ಯದ ಹಣ ಯಾರಿಗೂ ಕೂಡ ಸೇರಿಲ್ಲ ಅಂತೇಳಿ ನಾನು ಎಲ್ಲ ರೀತಿ ವ್ಯವಸ್ಥೆನ ಮಾಡಿಕೊಡ್ತೀನಿ ಅಂತೇಳಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ನೀವು ಸ್ವಲ್ಪ ದಿನಗಳವರೆಗೂ ಕಾಯಬೇಕಾಗುತ್ತೆ. ಇದು ಅನ್ನಭಾಗ್ಯದ ಬಗ್ಗೆ ಇನ್ಫಾರ್ಮೇಷನ್ ಆಗಿದೆ. ಇನ್ನು ಗೃಹಲಕ್ಷ್ಮಿದು ಯಾವಾಗ ಬರುತ್ತೆ 11 ದಿನ ಕಂತಿನ ಅಂತ ಕೇಳ್ತಾ ಇದ್ರಿ. ಆವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಸುದ್ದಿಗೋಷ್ಠಿನ ಮಾಡಿದ್ದಾರೆ ವೀಕ್ಷಕರೇ. ಅದರಲ್ಲಿ ತಿಳಿಸಿದ್ದಾರೆ, ನೋಡಿ, ಇಲ್ಲಿವರೆಗೂ ಎಲೆಕ್ಷನ್ ಇತ್ತು, ರಿಸಲ್ಟ್ ಇತ್ತು, ಇನ್ನೂ ಕೂಡ ಕ್ಯಾಬಿನೆಟ್ ಎಲ್ಲ ರಚನೆ ಆಗ್ತಾ ಇದೆ. ಅದಕ್ಕೋಸ್ಕರ ನಮಗೆ ಇಲ್ಲಿ ಸ್ವಲ್ಪ ಅಲ್ಲಿ ವರ್ಕ್ ಮಾಡೋದಕ್ಕೆ, ಕೆಲಸ ಮಾಡೋದಕ್ಕೆ ಕೆಲಸಗಾರರು ಬೇಕಾಗಿರುತ್ತೆ. ಅವ್ರನ್ನ ಎಲೆಕ್ಷನ್ ಡ್ಯೂಟಿಗೆ ಅಂತ ಹಾಕಿರ್ತಾರೆ. ಅವರು ಅಲ್ಲಿ ಯಾವುದೇ ಕೆಲಸ ಮಾಡೋ ವರ್ಕರ್ಸ್ ಕೂಡ ಇರೋದಿಲ್ಲ. ಅದೆಲ್ಲ ಅಲಾಟ್ಮೆಂಟ್ ಆಗೋದಕ್ಕೆ ಸ್ವಲ್ಪ ಟೈಮ್ನ ತಗೊಳುತ್ತೆ ವೀಕ್ಷಕರೇ. ನೀವು ಇದನ್ನು ಅರ್ಥ ಮಾಡ್ಕೊಬೇಕು. ಸುಮ್ಮನೆ ಸರ್ಕಾರದ ಮೇಲೆ ನಾವು ಗೂಬೆ ಕೂರಿಸೋದಲ್ಲ. ಈ ರೀತಿ ನಮಗೆ ತಿಳಿಸಿದ್ದಾರೆ. ಅದಕ್ಕೋಸ್ಕರ ನಾವು ಈ ಇನ್ಫಾರ್ಮೇಷನ್ನ ಹೇಳ್ತಾ ಇದ್ದೀವಿ. ಇನ್ನೇನು ಸ್ವಲ್ಪ ದಿನಗಳವರೆಗೆ ನಿಮಗೆ ಹೋಗಿ ಅಮೌಂಟು ತಲುಪುತ್ತೆ, ನಿಮಗೂ ಕೂಡ ಅಮೌಂಟು ಸಿಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ವೀಕ್ಷಕರೇ. ಇನ್ನು ಅಂದರೆ ಯಾವಾಗ ಬರುತ್ತೆ, ಒಂದು ಕರೆಕ್ಟ್ ಡೇಟನ್ನು ಕೂಡ ಅವರು ನಮಗೆ ಹೇಳಿದ್ದಾರೆ. ಜೂನ್ 22ಕ್ಕೆ ಅಂತ್ಯಕ್ಕೆ ನಾವು ನಿಮಗೆ ಎಲ್ಲರಿಗೂ ಕೂಡ ಕಂತಿನವಾಗಿ ಜಿಲ್ಲೆಗೆ ನಾವು ತಿಳಿಸ್ತೀವಿ. ಫಸ್ಟು ನಾವು ಜಿಲ್ಲೆಗಳನ್ನ ಆಯ್ಕೆ ಮಾಡಿದ್ದಾರೆ. ಯಾವುದು ಅಂದರೆ ಶಿವಮೊಗ್ಗ, ಕೊಪ್ಪಳ, ತುಮಕೂರು, ಬೆಂಗಳೂರು ಗ್ರಾಮಾಂತರ, ಬೀದರ್, ಗುಲ್ಬರ್ಗ, ರಾಯಚೂರಿಗೆ ಮೊದಲ ಹಂತಕ್ಕೆ ತಲುಪಿಸ್ತಾ ಇದ್ದಾರೆ. 2ನೇ ಹಂತಕ್ಕಾಗಿ ಇನ್ನು ಉಳಿದಿರುವಂತಹ ಈ ಕಡೆ ಯಾವುದು ಚಾಮರಾಜನಗರ ಮತ್ತು 2ನೇದಾಗಿ ಇಲ್ಲಿ ಬೆಂಗಳೂರನ್ನ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಕೊಡಗು ಕೂಡ ಮೆನ್ಷನ್ ಮಾಡಿದ್ದಾರೆ. ಈ 3 ಜಿಲ್ಲೆಗಳ ಜೊತೆಗೆ ಇನ್ನೂ ಕೂಡ ಆ್ಯಡ್ನ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಅದು ವೆರಿಫಿಕೇಷನಲ್ಲಿ ಇದೆ. ಮತ್ತು ಇನ್ನು ಇದು ನಿಮ್ಮ 2 ಡೌಟ್ಸ್ ಕೂಡ ಕ್ಲಿಯರ್ ಆಗಿದೆ. ವೀಕ್ಷಕರೇ, ನಮಗೆ ಅನ್ನಭಾಗ್ಯದ ಹಣ ಕೂಡ ಬಂದಿಲ್ಲ, ಗೃಹಲಕ್ಷ್ಮಿದ ಹಣ ಕೂಡ ಬಂದಿಲ್ಲ ಅಂತೇಳಿ ನೀವು ಹೇಳ್ತಾ ಇರ್ಬೋದು. ಆದರೆ ನೀವು ಏನು ಮಾಡಬೇಕು ಅಂದರೆ, ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಅಧಿಕಾರಿಗಳಿಗೆ ಹೋಗಿ ನೀವು ಒಮ್ಮೆ ಭೇಟಿ ಮಾಡಬೇಕು. ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನ ತಗೊಂಡೋಗಿ ಅವ್ರಿಗೆ ಕೊಡಬೇಕಾಗುತ್ತೆ. ನೋಡಿ, ನಮಗೆ ಇಷ್ಟು ಕಂತಿನ ಹಣ ನಮಗೆ ಬಂದಿಲ್ಲ, ನೀವು ಏನಾದರೂ ಮಾಡಿಕೊಡಿ ಅಂತೇಳಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಬೇಕು. ಮಾಡಿ ನಿಮ್ಮ ಡಾಕ್ಯುಮೆಂಟ್ಸ್ನ ಯಾವುದಾದ್ರು ಪುರಾವೆಗಳನ್ನು ಜೆರಾಕ್ಸ್ನ ಕೊಟ್ಟು, ಒಂದು ಬ್ಯಾಂಕ್ ಜೆರಾಕ್ಸ್ನ ಕೊಟ್ಟರೆ ಅವರು ಸಾಲ್ವ್ ಮಾಡಿಕೊಡ್ತಾರೆ. ಅಂದರೆ ನೀವು ಒಂದು ದೊಡ್ಡ ಅಧಿಕಾರಿಗಳನ್ನ ಭೇಟಿ ಮಾಡಬೇಕು ಅಂತ ಏನಿಲ್ಲ. ಅಂಗನವಾಡಿ ಕಾರ್ಯಕರ್ತರು ಇರ್ತಾರೆ, ಅವ್ರನ್ನ ಹೋಗಿ ಭೇಟಿ ಮಾಡಿದ್ರೆ ಸಾಕು. ಅವರು ನಿಮಗೆ ದುಡ್ಡು ತಲುಪಿಸುವಂಥ ಕೆಲಸಗಳನ್ನು ಮಾಡಿಕೊಡ್ತಾರೆ ವೀಕ್ಷಕರೇ. ಇದಾಗಿತ್ತು ಇವತ್ತಿನ ಇನ್ಫಾರ್ಮೇಷನ್. ಈ ವಿಡಿಯೋ ಇಷ್ಟ ಆದರೆ ನೀವು ಸಬ್ಸ್ಕ್ರೈಬ್ ಮತ್ತು ಲೈಕ್ನ ಮಾಡೋದನ್ನ ಮರಿಬೇಡಿ ವೀಕ್ಷಕರೇ. ಥ್ಯಾಂಕ್ ಯು, ಧನ್ಯವಾದಗಳು.